समृद्ध वनसंपत्तीच्या सानिध्यात जीवन जगणारे लोकच खऱ्या अर्थाने वन्यजीव संरक्षणाचे दूत आहेत. स्थानिक पर्यावरणाशी जुळवून घेत वनसंपत्तीला कुठेही हानी न पोहोचवता ती जपणारे आणि वाढवणारे स्थानिक रहिवासी हेच खरे जंगल व वन्यजीवांचे रक्षक आहेत. पर्यावरणातील प्रत्येक बदल आणि निसर्गाची नाडी ओळखणारे जर कोणी असतील तर ते दाट जंगलात राहणारे लोकच आहेत. वनसंपत्तीचे संवर्धन केले तरच आपण सर्वजण शांत आणि सुरक्षित जीवन जगू शकतो. त्यामुळे पर्यावरण आणि वनसंपत्तीचे संरक्षण ही प्रत्येकाची प्रमुख जबाबदारी आहे, असे मत चित्रपट अभिनेते गोल्डन स्टार गणेश यांनी व्यक्त केले. मंगळवारी दांडेल येथील हॉर्नबिल सभागृहात वन विभाग, वन्यजीव विभाग तसेच सुवर्ण न्यूज आणि कन्नड प्रभा यांच्या संयुक्त विद्यमाने आयोजित सीझन 5 वन्यजीव संरक्षण अभियानाच्या उद्घाटन प्रसंगी ते बोलत होते. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹೀರಾಲಾಲ್ ಸರ್ ಅವರೇ, ಪ್ರಶಾಂತ್ ಸರ್ ಅವರೇ, ಶಿಂಡೆ ಸರ್ ಅವರೇ, ಜೋಗಿ ಅಣ್ಣ ಅವರೇ, ಹಾಗೆ ವಿನೋದ್ ಸರ್ ಅವರೇ, ನಿಮ್ಮೆಲ್ರಿಗೂ ನಮಸ್ಕರಿಸ್ತಾ, ಹಾಗೆ ವೇದಿಕೆ ಮುಂದೆ ಇರೋ ನಿಮ್ಮೆಲ್ರಿಗೂ ಕೂಡ ನಮಸ್ಕರಿಸ್ತಾ, ಹಾಗೆ ಎಲ್ಲ ನಮ್ಮ ಪೊಲೀಸ್ ಅರಣ್ಯ ಇಲಾಖೆಯ ಸಿಬ್ಬಂದಿಯವ್ರಿಗೂ ನಮಸ್ಕರಿಸಿ ಹಲೋ ಹಾಯ್ ಅಂತ ಹೇಳಿ ಮಾತು ಶುರು ಮಾಡೋಣ ಅಂತಿದೆ. ಆದರೆ ಹೀರಾಲಾಲ್ ಸರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ, ಅವ್ರು ಮಾತಾಡೋದ ಮೇಲೆ ಮಾತಾಡೋದು ಅಷ್ಟು ಸರಿ ಇಲ್ಲ. ಕ್ವಿಜ್ ಬೇರೆ ಮಾಡಿದ್ರು. ಸರ್, ವಂಡರ್ಫುಲ್ ಇನ್ಫಾರ್ಮೇಷನ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಜೋರು ಚಪ್ಪಾಳೆ ನಮ್ಮ ಹೀರಾಲಾಲ್ ಸರ್. ಆ್ಯಂಡ್ ಪ್ರಶಾಂತ್ ಸರ್ ಅವರು PhD ಮಾಡಿದ್ದಾರೆ ಆಲ್ರೆಡಿ ಅಗ್ರಿಕಲ್ಚರ್ ಇದರಲ್ಲಿ, ಮತ್ತು ಈಗ ಟರ್ಟಲ್ ಬಗ್ಗೆ ಒಂದು PhD ಮಾಡೋಕ್ಕೆ ಹೊರಟಿದ್ದಾರೆ. ತಮಗೆ ಆಲ್ ದ ಬೆಸ್ಟ್ ಸರ್. ಅದು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ನಮ್ಮ ಶಿಂಡೆ ಸರು ಅಷ್ಟೇ, ನೆನ್ನೆ ಇಡೀ ದಿನ ಜೊತೇಲಿದ್ವಿ ನಾನು, ಶಿಂಡೆ ಸರು ಹಾಗೂ ನಮ್ಮ ಅರಣ್ಯ ಇಲಾಖೆಯ ಒಂದಷ್ಟು ಸಿಬ್ಬಂದಿಯವರು. ತುಂಬ ಚೆನ್ನಾಗಿ ನನಗೆ ಇನ್ಫಾರ್ಮೇಷನ್ ಕೊಟ್ರಿ ಸರ್. ಅದ್ಭುತವಾದ ಒಂದು ಕೆಲಸ ನಮ್ಮ ದಾಂಡೇಲಿಯಲ್ಲಿ ನಡೀತಾ ಇರೋದು ನೋಡಿ ನನಗೆ ಭಾಳ ಖುಷಿ ಆಯಿತು. ನಾನು ಫಸ್ಟಿಂದನೂ ಅನ್ಕೋತಾ ಇದ್ದೆ ದಾಂಡೇಲಿಗೆ ಹೋಗಬೇಕು, ದಾಂಡೇಲಿ ಕಾಡನ್ನು ನೋಡಬೇಕು ಅಂತ. ಆದರೆ ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಬಂದಿದ್ದೆಯಲ್ಲ, ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಟ್ಟಿದೆ. ಈ ಎಷ್ಟು ಒಂದು ಶ್ರೀಮಂತವಾಗಿದೆ ಕಾಡು, ಎಷ್ಟು ಹಸಿರು, ಎಷ್ಟು ಥರದ ಪ್ರಾಣಿಗಳು, ಎಷ್ಟು ಥರದ ಜೀವ ಸಂಕುಲಗಳು ಇಲ್ಲಿರೋದು ನೋಡಿ ಭಾಳ ಖುಷಿ ಆಯಿತು. ನೆನೆ ಇಡೀ ದಿನ ಓಡಾಡ್ತಿದ್ದೆ. ಅವಲೇ ಹೀರಾಲಾಲ್ ಸರ್ ಹೇಳಿದ್ರು ರಾಯಭಾರಿಯಾಗಿ ಬಂದಿದ್ದೀನಿ ಅಂತ. ಖಂಡಿತವಾಗಲೂ ರಾಯಭಾರಿಯಾಗಿ ಬಂದಿದ್ದೀನಿ. ಆದರೆ ನನ್ನ ಪ್ರಕಾರ ಪ್ರತಿಯೊಬ್ಬರು ಇಲ್ಲಿರೋ ಪ್ರತಿಯೊಬ್ಬರು ಕೂಡ ಅರಣ್ಯದ ರಾಯಭಾರಿಗಳೇ. ಹಾಗಿದ್ರೆ ಮಾತ್ರ ನಮ್ಮ ಕಾಡನ್ನು ನಾವು ಉಳಿಸ್ಕೋಬಹುದು, ನಮ್ಮ ಪ್ರಾಣಿಗಳನ್ನ ನಾವು ಸೇಫಾಗಿ ನೋಡ್ಕೋಬಹುದು. ನಿನ್ನೆ ನಮ್ಮ ದಾಂಡೇಲಿಯ ಸ್ವಯಂ ಅಲ್ಲಿ ಹೋದಾಗ ಭಾಳ ಖುಷಿಯಾಯಿತು. ಇಲ್ಲಿರೋರು ಅಲ್ಲಿ ಕೆಲಸ ಮಾಡ್ತಾ ಜೇನು ಸಾಕಾಣಿಕೆ ಆಗಿರ್ಬೋದು, ಬೇರೆ ಥರದ ಕೆಲಸಗಳನ್ನ ಮಾಡ್ತಾ ಇರೋದು ಪರ್ಸ್ನಲಿ ನನಗೆ ಒಬ್ಬ ನಟನಾಗಿ ಅಲ್ಲ, ಒಬ್ಬ ಮನುಷ್ಯನಾಗಿ ಭಾಳ ಖುಷಿ ಕೊಡ್ತು ನೀವು ಮಾಡ್ತಿರೋ ಕೆಲಸನ ನೋಡಿ. ಹಾಗೆ ನಾನು ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ಕೆಲಸದ ಜೊತೆಯಲ್ಲಿ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಕೂಡ ಇಡೀ ಮಕ್ಕಳಿಗೆ. ಇಂಡೋರ್ ಸ್ಪೋರ್ಟ್ಸ್, ಚೆಸ್ಸು, ಕ್ಯಾರಮ್ ಬೋರ್ಡು ಆರ್ ಸಮ್ಟೈಮ್ಸ್ ಕ್ರಿಕೆಟ್ ಅದೆಲ್ಲ ಕಲೀಲಿ ಸ್ಪೋರ್ಟ್ಸು ಅಂತ ಹೇಳಿದ್ದೀನಿ. ಸೊ ಆದಷ್ಟು ಬೇಗ ಅದು ಕೂಡ ನಿಮ್ಮಲ್ಲಿ ಬರುತ್ತೆ. ಎಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ದಾಂಡೇಲಿ ಎಷ್ಟು ಹೇಳಿದ್ರು ಕಮ್ಮಿನೇ. ಅಂತಹ ಶ್ರೀಮಂತವಾದ ಒಂದು ಜಾಗದಲ್ಲಿ ನೀವೆಲ್ಲರೂ ಇರೋದು, ಓದ್ತಾ ಇರೋದು, ಇಲ್ಲಿ ಜೀವಿಸ್ತಾ ಇರೋದು, ನಿಜವಾಗ್ಲೂ ನೀವು ಶ್ರೀಮಂತರೇ. ಅಷ್ಟು ಖುಷಿಯಾಗುತ್ತೆ ನಿಮ್ಮನ್ನೆಲ್ಲ ನೋಡಿ. ಆ್ಯಂಡ್ ನೀವು ನನ್ನ ಹಾಗೂ ನನ್ನ ಕನ್ನಡ ಪ್ರಭ ಹಾಗೂ ಸುವರ್ಣ ನ್ಯೂಸ್ ತಂಡವನ್ನು ಬರಮಾಡಿಕೊಂಡಿದ್ದ ರೀತಿಗೆ ಎಲ್ಲರೂ ಪರವಾಗಲೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.
ಆ್ಯಕ್ಚುಲಿ ಕ್ವಿಜ್ ಮಾಡೋದು ನಂದು ಐಡಿಯಾ ಇತ್ತು, ಹೀರಾಲಾಲ್ ಸರ್ ಮಾಡಿಬಿಟ್ರು ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ನಾನು ಫಸ್ಟ್ ಟೈಮ್ ಸರ್ ಆ ಥರ ನೋಡಿದ್ದು, ಕ್ವಿಜ್ ಮಾಡಿ ಮಕ್ಕಳನ್ನ ಹಾಗೆ ಕೂರಿಸಿ ಒಂದು ಎಜುಕೇಟ್ ಮಾಡಿದ್ದಿದೆಯಲ್ಲ, ಫೆಂಟ್ಯಾಸ್ಟಿಕ್ ಸರ್, ಫೆಂಟ್ಯಾಸ್ಟಿಕ್. ಆಮೇಲೆ ಏನೇ ಕ್ವಿಜ್ ಮಾಡಿದ್ರು ಮಕ್ಕಳು ಪಟ ಪಟ ಅಂತ ಆನ್ಸರ್ ಮಾಡ್ತಾರೆ ಅಲ್ಲ, ಅಲ್ಲೇನ್ರಿ ಭಕ್ತಿ ಕಾಮತ್. ನನಗೆ ದಾಂಡೇಲಿಗೆ ಬಂದು ಭಾಳ ಖುಷಿ. ನನಗೆ ಟೈಮ್ ಇದ್ದಿದ್ರೆ ಇನ್ನೊಂದು 2 ದಿನ ಇಲ್ಲೇ ಇದ್ದು ಇನ್ನೊಂದು ಸ್ವಲ್ಪ ಸುತ್ತಾಡಿ, ನೀವೆಲ್ಲರೂ ಬ್ಲ್ಯಾಕ್ ಪ್ಯಾಂಥರ್ ನೋಡಿದ್ರಿ, ನಾನು ನೆನ್ನೆ ಸುತ್ತಾಡಿ ಒಂದು ಬೈಸನ್ ನೋಡಿದೆ. ಬ್ಲ್ಯಾಕ್ ಪ್ಯಾಂಥರ್ ಸಿಕ್ಕಲಿಲ್ಲ. ಸಿಗದಿರೋದಕ್ಕೂ ಕಾರಣ ಇದೆ. ಮೋಸ್ಟ್ಲಿ ನಮ್ಮ ದಾಂಡೇಲಿ ಫಾರೆಸ್ಟ್ ಇನ್ನೊಂದ್ಸಲಿ ಬಾ ಅಂತಿದೆ. ಖಂಡಿತವಾಗ್ಲೂ ಬರ್ತೀನಿ, ಬಂದು ನೋಡಿಕೊಂಡು ಹೋಗ್ತೀನಿ. ಆ್ಯಂಡ್ ಇದು ನನ್ನ ಸುವರ್ಣ ನ್ಯೂಸ್ ವೀಕ್ಷಕರು ಏನು ನೋಡ್ತಿದ್ರೆ ಅವರಿಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ದಾಂಡೇಲಿಯ ಜನ, ಇಲ್ಲಿನ ಪರಿಸರ ಅದ್ಭುತವಾಗಿದೆ ಸ್ನೇಹಿತರೆ. ದಯವಿಟ್ಟು ತಾವೆಲ್ಲರೂ ಬಂದು ಒಂದ್ಸಲ ನೋಡ್ಕೊಂಡು ಹೋಗಿ, ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಮೇಲೆ ಏನು ಮಾತಾಡಲಿ? ನಾವೆಲ್ಲ ಬೆಂಗಳೂರಲ್ಲಿರೋರು, ನಮ್ಮದೆಲ್ಲ ಸೋಷಲ್ ಫಾರೆಸ್ಟ್ ಅಕ್ಕಪಕ್ಕದಲ್ಲೇ ಇರುತ್ತೆ. ಸೋಷಲ್ ಫಾರೆಸ್ಟ್ ಸರ್ ನಮ್ಮದೆಲ್ಲ ಅಲ್ಲೇ ಇರುತ್ತೆ. ಬಟ್ ನೀವು ಕಾಡಿನ ಮಧ್ಯೆ ಇರೋರು, ತಲಾಂತರದಿಂದ ನೋಡಿರೋರು, ನಿಮಗೆ ನಾನು ಹೇಳೋಕ್ಕಾಗುತ್ತಾ ಹೇಗಿರಬೇಕು ಅಂತ? ಆ್ಯಕ್ಚುಲಿ ನೀವು ನನಗೆ ಹೇಳಬೇಕು, ಸರ್ ಕಾಡಲ್ಲಿ ಹೀಗಿರಬೇಕು, ಪ್ರಾಣಿಗಳು ಬಂದರೆ ಫ್ರೆಂಡ್ಲಿಯಾಗಿ ನೋಡ್ಕೋಬೇಕು, ಅವನು ಹೊಡಿಬಾರ್ದು, ಮರ ಕಡಿಬಾರ್ದು ಅಂತ ಅಲ್ವಾ? ಕರೆಕ್ಟ್? ಸೊ ಕಾಡಿನ ಸೌಂದರ್ಯದ ಬಗ್ಗೆ, ಇಲ್ಲಿನ ಜೀವರಾಶಿ ಬಗ್ಗೆ ನನಗಿಂತ ಹೆಚ್ಚು ಗೊತ್ತಿರೋದು ನಿಮಗೆ. ನಾನು ಬರೀ ಮುಖ ಮಾತ್ರ, ನಿಜವಾದ ರಾಯಭಾರಿಗಳು ನೀವೇ. ಅದಕ್ಕೆ ಹೇಳಿದ್ದು ನಾನು. ಸ್ಕೂಲ್ ಸ್ಟಾರ್ಟ್ ಆಗಿದ್ರು ಕೂಡ 2-3 ದಿನ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡಿದ್ರಿ. ಒಂದ್ಸಲಿ ಮಕ್ಕಳಿಗೆ ಜೋರಾಗಿ ಚಪ್ಪಾಳೆ ಹೊಡಿಲೇಬೇಕು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ಆ ಡ್ಯಾನ್ಸಲ್ಲಿ ಕಷ್ಟನೇ ಇರಲಿಲ್ಲ. ಅಂದರೆ ಅಷ್ಟು ಪ್ರೀತಿಯಿಂದ, ಅಷ್ಟು ನಾವು ಫ್ಲೋ ಅಂತ ಕರಿತೀವಿ, ಅಂದರೆ ಆರಾಮಾಗಿ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡು ಆ್ಯಕ್ಟಿಂಗ್, ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ಡ್ಯಾನ್ಸ್, ವೆರಿ ಪ್ರೊಫೆಷ್ನಲ್. ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಜೋರು ಚಪ್ಪಾಳೆ ಮಕ್ಕಳಿಗೆ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ದಯವಿಟ್ಟು ನಿಮ್ಮ ಈ ಕಲೆ ಇದೆಯಲ್ಲ, ಒಳಗೆ ಪ್ರತಿಯೊಬ್ಬರಿಗೂ ಏನೋ ಆಗಬೇಕು ಅನ್ನೋದೊಂದು ಇರುತ್ತಲ್ಲ. ಒಬ್ಬ ಆ್ಯಕ್ಟರ್ ಆಗಬೇಕು, ಇಲ್ಲ ಮ್ಯೂಸಿಷಿಯನ್ ಆಗಬೇಕು, ಪೇಂಟ್ರ್ ಆಗಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು. ಅದನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಅದರ ಜೊತೆಯಲ್ಲಿ ತಮ್ಮ ಎಜುಕೇಷನ್ ಕೂಡ ಬಿಡೋಕ್ಕೆ ಹೋಗಬೇಡಿ. 2 ಒಟ್ಟೊಟ್ಟಿಗೆ ತಗೊಂಡು ಹೋದರೆ ಖಂಡಿತವಾಗ್ಲೂ ಜೀವನದಲ್ಲಿ ನಾವು ಸಾಧಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಆ್ಯಂಡ್ ನೀವು ಪ್ರತಿಯೊಬ್ಬರ ಭಾಷಣವನ್ನು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡ್ರಿ ಅಂದರೆ ಅಷ್ಟು ಚೆನ್ನಾಗಿ ಕೇಳಿಸ್ಕೊಂಡ್ರಿ ಮಕ್ಕಳ. ಆ್ಯಂಡ್ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ನೀವೇನೇನು ಆಗಬೇಕು ಅಂತಿದ್ದೀರೋ ಅದು ಆಗೋ ಥರ ದೇವ್ರು ನಿಮಗೆ ಆಶೀರ್ವಾದ ಮಾಡಲಿ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಅರಣ್ಯ ಅವ್ರು ಯಾರೋ ಹೇಳ್ಕೊಟ್ರು ನೋಡಿದೆ ಅವಾಗಿಂದ. ಹಾಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರೇ, ಹ್ಯಾಟ್ಸ್ ಆಫ್ ಸರ್ ತಮ್ಮೆಲ್ರಿಗೂ. ಗ್ರೇಟ್ ವರ್ಕ್, ಪ್ಲೀಸ್ ಕ್ಯಾರಿ ಆನ್ ವಿತ್ ದಿಸ್ ವರ್ಕ್. ಪೊಲೀಸ್ ಅವರು, ಅರಣ್ಯ ಇಲಾಖೆಯವರು, ಗ್ರೇಟ್ ವರ್ಕ್ ಸರ್. ಅವ್ರಿಗೋಸ್ಕರ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಲೇಬೇಕು. ಬಿಕಾಸ್ ದಿನದ 24 ಗಂಟೆನೂ ಪಾಪ ಅವ್ರು ಅಲ್ಲೇ ಕೆಲಸ ಮಾಡ್ತಿರ್ತಾರೆ. ನಮಗೋಸ್ಕರ ಇರ್ತಾರೆ, ಅವರು ನಮಗೋಸ್ಕರ ದುಡಿತಾ ಇರ್ತಾರೆ. ಆ್ಯಂಡ್ ಅವರು ನಮ್ಮವರೇ ಅನ್ನೋ ಭಾವನೆ ನಮ್ಮೆಲ್ಲರಲ್ಲೂ ಬರಬೇಕು. ನಮ್ಮವರೇ ಅಲ್ಲಿ ನಮಗೋಸ್ಕರ ಇದ್ದಾರೆ ಅನ್ನೋ ಭಾವನೆ ಬರಬೇಕು. ಅವ್ರ ಕೆಲಸಕ್ಕಿಂತ ನಮಗೋಸ್ಕರ ಇದ್ದಾರೆ ಅನ್ನೋ ಭಾವನೆ ನಮ್ಮೆಲ್ಲರಿಗೂ ಬರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವೆಲ್ಲ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಸರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ತಮ್ಮೆಲ್ರಿಗೂ. ನನ್ನನ್ನು ಇಲ್ಲಿ ಕರ್ಕೊಂಬಂದು ತಮ್ಮನ್ನೆಲ್ಲ ನೋಡುವಂಥ ಭಾಗ್ಯ ಮಾಡಿಕೊಟ್ಟಂತಹ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ನ ಪ್ರತಿ ಒಬ್ರಿಗೂ ವಿನೋದ್ ಅವರೇ, ತಮ್ಮೆಲ್ರಿಗೂ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಯಾವ ಸಾಂಗ್
ಈ ಹಾಡು ಬಹುಶಃ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅನಿಸುತ್ತಿದೆ ಯಾಕೋ ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ, ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಓಕೆ, ಇಷ್ಟೊತ್ತು ಹೇಳಿದ ಡೈಲಾಗೇ ನಾನು. ನೀವೆಲ್ಲೇರಿ. कार्यक्रमात प्रमुख पाहुणे म्हणून उपस्थित असलेले कॅनरा विभागाचे मुख्य वनसंरक्षक हिरालाल पी यांनी सांगितले की उत्तर कन्नड जिल्हा विविध प्रकारच्या वन्यजीव प्रजातींनी समृद्ध आहे. उपवनसंरक्षक डॉक्टर प्रशांत कुमार केसी आणि काली टायगर रिझर्व्हचे संचालक निलेश शिंदे यांनी सांगितले की गणेश यांची वन्यजीव संरक्षण अभियानाचे दूत म्हणून निवड झाली आहे. या कार्यक्रमात कन्नडप्रभचे विशेष पुरवणी संपादक आणि लेखक जोगी उपस्थित होते. या कार्यक्रमामध्ये रोटरी शाळा, जनता विद्यालय आणि सोरगावी शाळेच्या विद्यार्थ्यांनी नृत्य सादर केले. या कार्यक्रमाला वन विभाग व वन्यजीव विभागाचे अधिकारी, कर्मचारी, विद्यार्थी, शिक्षक आणि नागरिक मोठ्या संख्येने उपस्थित होते. निखिल असुकर, KMM मराठी, रामनगर. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.